ವಿರಾಜಪೇಟೆ ನಾಗರಿಕ ಸಮಿತಿ ಮತ್ತು ಸಾರ್ವಜನಿಕ ಕಾರ್ಯಕರ್ತರ ಕೂಟದ ಸಂಯುಕ್ತ ಹೋರಾಟ ಸಮಿತಿ ವತಿಯಿಂದ ವಿರಾಜಪೇಟೆ ಪುರಸಭೆ ಕಚೇರಿ ಮುಂದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆ ನಡೆಸಲಾಯಿತು. ನೂರಾರು ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಹೋರಾಟಗಾರರಿಗೆ ಪೊಲೀಸ್ ಸೆಕ್ಷನ್ ಇದೇ ಅವ ನ್ಯಾಯ, ಇದೇ ಅವ ನೀತಿ. ಹೇಳಲಿ ಸರ್ಕಾರ, ಹೇಳಲಿ ಸರ್ಕಾರ. ವೀರ ರಾಜೇಂದ್ರ ಪೇಟೆಯನ್ನು ಕಟ್ಟಿದರು. ಪುರಸಭೆಯ ಇಂದಿನ ರಾಜಕಾರಣಿಗಳು ಪೇಟೆಯನ್ನು ಮಾರಿದರು. ವೀರ ರಾಜೇಂದ್ರ ಪೇಟೆಯನ್ನು ಕಟ್ಟಿದರು. ಪುರಸಭೆಯ ಇಂದಿನ ರಾಜಕಾರಣಿಗಳು ಪೇಟೆಯನ್ನು ಮಾರಿದರು. ವಿರಾಜಪೇಟೆ ವಕೀಲರಾದ ಕೆವಿ ಸುನೀಲ್ ಅವರು ಮಾತನಾಡಿ, ವಿರಾಜಪೇಟೆಯಲ್ಲಿ ಸರ್ಕಾರದ ಟೆಂಡರ್ನಲ್ಲಿ ಅನ್ಯಾಯವಾಗಿದೆ. ಕಳೆದ ಬಾರಿಗಿಂತ ಸುಮಾರು 18 ಲಕ್ಷ ರೂಪಾಯಿ ಕಡಿಮೆ ಬೆಲೆಗೆ ಟೆಂಡರ್ ಕರೆಯಲಾಗಿದ್ದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗಿದೆ. ಇದಕ್ಕೆ ಮುಖ್ಯ ಕಾರಣ ಈ ಹಿಂದೆ ಇದ್ದ ಪಟ್ಟಣ ಪಂಚಾಯಿತಿ ಸದಸ್ಯರು ಅವರ ಕಪಿಮುಷ್ಟಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ರಸ್ತೆ ಅಗಲೀಕರಣ ವಿಷಯದಲ್ಲಿ ದೊಡ್ಡ ಭ್ರಷ್ಟಾಚಾರ ನಡೆದಿದೆ. ತಕ್ಷಣ ತನಿಖೆ ಮಾಡಬೇಕೆಂದು ಒತ್ತಾಯಿಸಿದರು. ಪುರಸಭೆಯಲ್ಲಿ ನಡೆಯುವಂತಹ ವ್ಯಾಪಕ ಪ್ರಮಾಣದ ಅವ್ಯವಹಾರ ಹಾಗೂ ಇಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಹಾಗೂ ಸ್ವಜನ ಪಕ್ಷಪಾತಗಳ ವಿರುದ್ಧ ಹೋರಾಟ ಕಟ್ಟಬೇಕು ಮತ್ತು ಈ ವಿರಾಜಪೇಟೆ ನಗರವನ್ನು ಉಳಿಸಬೇಕು, ಇದರಿಂದ ಜನರಿಗೆ ಪ್ರೇರಣೆ ಆಗಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ನಾವು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮ್ಮ ಈ ಹೋರಾಟದಲ್ಲಿ ಹಲವಾರು ಬೇಡಿಕೆಗಳನ್ನು ಇಡ್ತಾ ಇದ್ದೀವಿ. ಆ ಬೇಡಿಕೆ ಅತಿ ಮುಖ್ಯವಾಗಿ ನಾವು ವಿರಾಜಪೇಟೆ ನಗರದಲ್ಲಿರುವಂತಹ ಏನು ರಸ್ತೆಯಂತ ಏನು ಮುಖ್ಯ ರಸ್ತೆಗಳನ್ನು ಅವುಗಳನ್ನು ಇವತ್ತು ಅಗಲೀಕರಣ ಮಾಡುವ ಹೆಸರಿನಲ್ಲಿ ಅದು ಹೊಡಿಬೇಕು ಅಂತೇಳಿ ಒಂದು ಟೀಮ್ ರೆಡಿಯಾಗಿದೆ. ಅದೇ ರೀತಿಯಲ್ಲಿ ನಾವು ಅದನ್ನು ಪ್ರಶ್ನೆ ಮಾಡಿ ಈ ಹಿಂದೆ 2019 ಹೈಕೋರ್ಟ್ನಲ್ಲಿ ರಿಟ್ ಸಲ್ಲಿಸಿದ್ದೀವಿ. ಆ ರಿಟ್ ಅರ್ಜಿ ಈಗಲೂ ಪೆಂಡಿಂಗ್ ಇದೆ. ಆದರೆ ವಿರಾಜಪೇಟೆ ಸಂಬಂಧಪಟ್ಟಾಗ ಇತ್ತೀಚಿನ ದಿನಗಳಲ್ಲಿ ಡಿಸೆಂಬರ್ 6ನೇ ತಾರೀಕಿಗೆ ಬೆಳಗ್ಗೆ 7 ಗಂಟೆಗೆ ದೊಡ್ಡಟ್ಟಿ ಚೌಕಿ ಜೈನರ ಬೀದಿಯಲ್ಲಿ ಫಸ್ಟ್ ಆಗಿ ಅಲ್ಲಿದ್ದಂಥ ಬಸ್ ಸ್ಟ್ಯಾಂಡನ್ನು ಹೊಡಿತಾರೆ. ಆನಂತರ ಆ ಪ್ರದೇಶದಲ್ಲಿ ಇದೊಂದು ಕೆಲವು ಜನರು ಬಿಟ್ಟು ಕೊಟ್ಟಂಥ ಜಾಗವನ್ನು ಅದನ್ನು ಸಮತಟ್ಟು ಮಾಡ್ತಾರೆ. ಆ ನಂತರ ಮೀನುಪೇಟೆಯಲ್ಲಿ ಹೋಗ್ತಾರೆ, ಅದೇ ರೀತಿ ಮಾಡ್ತಾರೆ. ಆದರೆ ಯಾವುದೇ ರೀತಿಯ ಸಂಪೂರ್ಣ ಕಾಮಗಾರಿಗಳನ್ನ ಇವರಿಂದ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸುಮಾರು 7.25 ಕೋಟಿ ರೂಪಾಯಿ ಹಣ ಬಂದಿದೆ ಅಂತ ಹೇಳ್ತಾರೆ. ಆದರೆ ಸರಿಯಾದ ಲೆಕ್ಕ ನಮಗೆ ಗೊತ್ತಿಲ್ಲ. ಆದರೆ ನಮಗೆ ಗೊತ್ತಿರೋ ಮಾಹಿತಿಯಂತೆ ಮಾನ್ಯ ಶಾಸಕರು ಸುಮಾರು ವಿರಾಜಪೇಟೆ ನಗರ ಅಭಿವೃದ್ಧಿಗೆ ಸುಮಾರು 20 ಕೋಟಿ ಹಣವನ್ನು ನಮ್ಮ ಪುರಸಭೆ ತಂದಿದ್ದಾರೆ. ಆ ಹಣವನ್ನು ನೈಜ ರೀತಿಯಲ್ಲಿ ಖರ್ಚಾಗಬೇಕು ಮತ್ತು ಒಂದು ಇಂಚಿಂಚು ಹಣಕ್ಕೂ ಲೆಕ್ಕ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ರಸ್ತೆ ವಿಚಾರ ಬಂದಾಗ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಸುಪ್ರೀಂ ಕೋರ್ಟ್ ಒಂದು ರೂಲಿಂಗ್ ಇತ್ತು, ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇಗಳಲ್ಲಿ ಯಾವುದೇ ಬಾರ್ಗಳನ್ನ ಅಥವಾ ವೈನ್ ಶಾಪ್ಗಳನ್ನ ಇಡಬಾರ್ದು ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಆಗ ಸರ್ಕಾರ ಆದೇಶ ಮಾಡುತ್ತೆ, ಈ ಎಲ್ಲೆಲ್ಲ ಈ ವೈನ್ಗಳಿವೆ ಅಲ್ಲಿ ಹಾದುವಂಥ ಎಲ್ಲ ನ್ಯಾಷನಲ್ ಹೈವೇಗಳನ್ನು ಅಥವಾ ಈ ಸ್ಟೇಟ್ ಹೈವೇಗಳನ್ನು ಅವರು ಯಾವ ಆ ಪ್ರದೇಶದ ವ್ಯಾಪ್ತಿಗೆ ತರ್ತಾರೆ. ಈ ರೀತಿ ಆದರೆ ವಿರಾಜಪೇಟೆ ಪುರಸಭೆಯಲ್ಲಿ ಈಗ ನಾವು ಹೇಳುವಂತಹ SH ಆಗಲಿ NH ಆಗಲಿ ಇಲ್ಲ. ಯಾಕಂದರೆ ಇದೆಲ್ಲವೂ ಈಗ ಪುರಸಭೆ ರಸ್ತೆಗಳಾಗಿವೆ. ಇಲ್ಲಿ ಈಗ ಪುರಸಭೆ ರಸ್ತೆಗೆ ಎಷ್ಟು ಅಡಿ ಜಾಗ ಬಿಡಬೇಕು ಅನ್ನೋದನ್ನು ಪುರಸಭೆಯ ಮುಖ್ಯಾಧಿಕಾರಿಗಳು ಮತ್ತು ಇಂಜಿನಿಯರ್ ಹೇಳಬೇಕಾಗುತ್ತೆ. PWD ಹೇಳ್ತಾ ಇದ್ದಾರೆ ಆ ರಸ್ತೆ ನಮಗೆ ಸೇರಿಲ್ಲ, ಆ ರಸ್ತೆ ನಾವೀಗ ಆಲ್ರೆಡಿ ಪುರಸಭೆಗೆ ಹ್ಯಾಂಡ್ ಮಾಡಿದ್ದೀವಿ ಅನ್ನೋದು, ಹ್ಯಾಂಡ್ ಓವರ್ ಮಾಡಿಕೊಟ್ಟಿದ್ದೀವಿ ಅನ್ನೋದು ಅವರ ವಾದ ಇದೆ. ಇದೊಂದು. ಎರಡನೇದಾಗಿ ವಿರಾಜಪೇಟೆ ನಗರದಲ್ಲಿ ಹಲವಾರು ಕಾಮಗಾರಿಗಳನ್ನು ನಡೆಸಿದ್ದಾರೆ. ಆ ನಡೆಸಿದ ಕಾಮಗಾರಿಗಳನ್ನೇ ಪುನಃ ನಡೆಸ್ತಾ ಇದ್ದಾರೆ. ಉದಾಹರಣೆಗೆ ಚರ್ಚ್ ರಸ್ತೆಯಲ್ಲಿ ಒಂದು ಅಡ್ಡ ರಸ್ತೆ ಇದೆ, ಆ ಗದ್ದೆ ಮಠದ ಗದ್ದೆಯಲ್ಲಿ ಅದನ್ನು 3 ಸಾರಿ ಕಾಮಗಾರಿ ಮಾಡಿದ್ದಾರೆ. ಯಾಕೆ ಈ ರೀತಿ ನೀವು ಕಾಮಗಾರಿ ಮಾಡಿ ಸರ್ಕಾರದ ಹಣವನ್ನು ಅಥವಾ ಮುನ್ಸಿಪಾಲಿಟಿ ಹಣವನ್ನು ಯಾಕೆ ಪೋಲ್ ಮಾಡ್ತಿರೋ ವಿಚಾರವನ್ನು ಸಹ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದೇ ರೀತಿಯಲ್ಲಿ ಹಲವಾರು ವಿಚಾರಗಳು. ಇನ್ನು ಮಳಿಗೆ ವಿಚಾರ ಬಂದಾಗ ಈಗಾಗಲೇ ನಾವು ಹೇಳಿದ್ದೀವಿ, ಅಡಿಗೆಯನ್ನು ನೀವು ಹರಾಜು ಹಾಕಬೇಕು ಅಂತ. ಅಲ್ಲಿ ಹರಾಜು ಇಲ್ಲ, ಎಲ್ಲ ಒಳ ಒಪ್ಪಂದ ಮಾಡಿಕೊಂಡು ಅದನ್ನು ಯಾರಿಗೆ ಬೇಕೋ ಅವ್ರು ಕೊಟ್ಕೊಳ್ತಾ ಇದ್ದಾರೆ. ಅದರಲ್ಲಿ ಬಂದ ಮಾಹಿತಿ ಅದು ಅಧಿಕೃತ ಮಾಹಿತಿಯೋ ಅನಧಿಕೃತ ಮಾಹಿತಿಯೋ ಗೊತ್ತಿಲ್ಲ. ಕೆಲವು ಮಾಜಿ ಕೌನ್ಸಿಲ್ಗಳು ಸಹ ಅಥವಾ ಸದಸ್ಯರುಗಳು ಸಹ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಅವರು ಯಾರಿಗೆ ಬೇಕೋ ಅವ್ರಿಗೆ ಕೊಡಿಸ್ತಾರೆ. ಆನಂತರ ಅಲ್ಲಿಂದ ಹಣ ಬಾಡಿಗೆ ಪಡ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಒಂದು ಆರೋಪ ಇದೆ. ಇದೆಲ್ಲವೂ ಜನರ ಆರೋಪ ಇದೆ. ನಾವು ಇವೆಲ್ಲ ವಿಚಾರಗಳನ್ನ
ಜನರ ಮುಂದೆ ಹೇಳಲೇಬೇಕಾಗಿದೆ. ಇವತ್ತು ವಿರಾಜಪೇಟೆ ನಗರನ ಉಳಿಸ್ಬೇಕು. ನಾವು ವಿರಾಜಪೇಟೆ ನಗರನ ಒಂದು ಒಳ್ಳೆಯ ನಗರವನ್ನಾಗಿ ಮತ್ತು ಅಭಿವೃದ್ಧಿಗೊಂಡಂಥ ಒಂದು ಅಭಿವೃದ್ಧಿಯನ್ನು ರೂಪಿಸಬೇಕು. ಆದರೆ ಇಲ್ಲಿ ಬರುವಂಥ 100 ರೂಪಾಯಿ ಹಣವನ್ನು 100 ರೂಪಾಯಿ ಹಣ ಬಂದರೆ 100 ರೂಪಾಯಿಲಿ 60 ರೂಪಾಯಿ ಹಣವನ್ನು ಈ ರೀತಿ ಖರ್ಚು ಮಾಡಿದರೆ ಯಾವ ರೀತಿಯಲ್ಲಿ ನೀವು ಈ ವಿರಾಜಪೇಟೆ ನಗರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಮಗೆ ಮುಖ್ಯಾಧಿಕಾರಿಗಳು ಹೇಳಬೇಕಾಗಿದೆ. ಕಾನೂನು ಪ್ರಕಾರ ಕಾಂಪನ್ಸೇಷನ್ ಕೊಡಿ ಅಂತ ಕೇಳಿ ಹೈಕೋರ್ಟಿಗೆ ಕೇಸ್ ಹಾಕಿದೆ. ಹೈಕೋರ್ಟ್ನಲ್ಲಿ ಕೇಸ್ನೇ ಅದು ಇದೆ, ಪೆಂಡಿಂಗ್ ಇದೆ. ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಏನಾದರೂ ಒಂದು ಒಳ್ಳೆಯ ದಾರಿ ಇರಬಹುದು ಅಂತೇಳಿ ಪರ್ಯಾಯವಾಗಿ ಹೊನ್ನಣ್ಣನವರು ಸ್ಪಷ್ಟವಾಗಿ ಹೇಳಿದರು, ರಸ್ತೆ ಚರಂಡಿಯಿಂದ ಚರಂಡಿಯವರೆಗೆ ರಸ್ತೆ ಸರಿ ಮಾಡ್ತೇವೆ, ಚರಂಡಿಯನ್ನು ಸರಿಪಡಿಸ್ತೇವೆ, ಯಾರು ತಾವಾಗಿ ಜಾಗ ಕೊಡ್ತಾರೆ ಆ ಜಾಗವನ್ನು ಬಳಸ್ಕೊಳ್ತೇವೆ. ಆದರೆ ಕೆಲಸ ಶುರು ಮಾಡುವಾಗ ಹೊನ್ನಣ್ಣನವರ ಶಿಷ್ಯರು ಅವರು ಮಾಡಿದ್ದೇನು ಅಂತಂದರೆ, ಬಸವನಗುಡಿ ಎದುರಿನಲ್ಲಿ ಒಂದಿಷ್ಟು ಜಾಗ ಕೆಲವರು ಕೊಟ್ಟ ಜಾಗವನ್ನು ಬಳಸ್ಕೊಂಡ್ರು. ಇಡೀ ಊರಿನಲ್ಲಿ ನಾವು ಹೊಡಿತಾ ಇದ್ದೇವೆ, ಯಾರೂ ನಮ್ಮನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಖಾಲಿ ಮಾಡಿ ಅಂತ ಅಂಗಡಿಗಳಿಗೆಲ್ಲ ಹೋಗಿ ಎದುರಿಸಿದ್ರು. ಮೀನುಪೇಟೆಯಲ್ಲಿ ಎದುರಿಸಿದ್ರು. ನಾಳೆ ಬೆಳಿಗ್ಗೆ ಅಂಗಡಿ ಖಾಲಿ ಮಾಡಬೇಕು, ಇಲ್ಲದಿದ್ದರೆ ಬೆಳಿಗ್ಗೆ ನಾನು JCB ತರ್ತೇನೆ. ಇದನ್ನು ಹೋಗಿ ಹೇಳುವುದು ಯಾರು ಅಂತಂದರೆ ಅಧಿಕಾರಿ ಅಲ್ಲ, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು. ಹೀಗೆ ಜನ ಹೆದರಿದ್ರು. ಸರಿ, ಅವರು ತಗೊಂಡ ಜಾಗವನ್ನು ಹೇಗೆ ಏನು ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ನೀವು ಬಸವನಗುಡಿ ಎದುರಿನಲ್ಲಿ ಮಾಡಿಟ್ಟಿದ್ದಾರೆ, ಅದನ್ನು ಹೋಗಿ ನೀವು ನೋಡಿ. ಏನು ವ್ಯವಸ್ಥೆ ಮಾಡಿದ್ದಾರೆ, ಎಷ್ಟು ದುಡ್ಡು ಖರ್ಚು ಮಾಡಿದರು, ಹೇಗೆ ಹಣವನ್ನು ಪೋಲ್ ಮಾಡ್ತಾ ಇದ್ದಾರೆ. ದಲಿತ ಸಂಘರ್ಷ ಸಮಿತಿಯ ಸತೀಶ್ ಅವರು ಮಾತನಾಡಿ, ಸಂವಿಧಾನದ ಅಡಿಯಲ್ಲಿ ಪ್ರತಿಜ್ಞೆ ಸ್ವೀಕರಿಸಿ ಬಂದ ಅಧಿಕಾರಿಗಳೇ ಭ್ರಷ್ಟಾಚಾರದಲ್ಲಿ ಸಿಲುಕಿದ್ದಾರೆ ಎಂದು ಆರೋಪಿಸಿದರು. ಏನಕ್ಕೆ ಅಂತ ಹೇಳಿದ್ರೆ 5 ವರ್ಷದಿಂದ ನಾನೊಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ಈ ಮುಖ್ಯ ರಸ್ತೆ FMC ರೋಡ್ ಹತ್ರ ಒಂದು ಸಿಮೆಂಟ್ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಆ ಸಿಮೆಂಟ್ ವ್ಯಾಪಾರ ಮಾಡ್ತಿರುವಾಗ ಅಲ್ಲಿ ಆ ಮೇನ್ ರೋಡಲ್ಲೇ ಶಾಲಾ ಮಕ್ಕಳು, ಕಾಲೇಜ್ ಮಕ್ಕಳು, ಹಿಂದೆ ಒಂದು ಹಾಸ್ಪಿಟಲ್ ಇದೆ, ಒಂದು ಲ್ಯಾಬ್ ಇದೆ. ಆಗ ಅದೆಷ್ಟು ತೊಂದರೆ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾನು ಈ ಮುಖ್ಯ ಅಧಿಕಾರಿಗೆ ನಂದೊಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ಕೊಟ್ಟಾದ್ರೂ ಇವರು ಅವರಿಗೆ ನೋಟಿಸ್ ಕಳಿಸ್ತಾರೆ, ಅವ್ರು ಇವ್ರಿಗೆ ನೋಟಿಸ್ ಕಳಿಸ್ತಾರೆ. ಇವರು ಅವ್ರ ಜೊತೆ ಶಾಮೀಲ್ ಆಗ್ಬಿಟ್ಟು ಕೆಲಸ ಮಾಡ್ತಿದ್ದಾರೆ. ನಾನು ಬಂದು ಕೇಳಿದ್ರೆ ಹೇಳ್ತಾರೆ, ಬೇರೆ ಯಾರಿಗೆ ತೊಂದರೆ ಇಲ್ಲ, ನಿಮಗೆ ಮಾತ್ರ ತೊಂದರೆ ಇರೋದು ಅಂತ. ಹೌದು ಸರ್, ನನಗೆ ತೊಂದರೆ ಇದೆ. ನಾಳೆ ನನ್ನ ಮಗು ಶಾಲೆಗೆ ಹೋಗುವಾಗ ಸಿಮೆಂಟ್ ಧೂಳು ತಿಂದುಬಿಟ್ಟು ಹೋಗ್ಬಾರ್ದು, ಅದನ್ನ ತೆರವುಗೊಳಿಸ್ಬೇಕು. ಅದನ್ನ ಹೇಳಿದ್ರೆ ಈ ಮುಖ್ಯಾಧಿಕಾರಿ ಹೇಳ್ತಾರೆ, ಬೇರೆ ಯಾರು ನಿಮಗೆ ಏನು ಪ್ರಾಬ್ಲಮ್ ಇಲ್ಲ, ಅದು ಇದು ಹಿಂಗೆ ಅಂತ ಹೇಳ್ತಿದ್ದಾರೆ. ಅದನ್ನ ತೆರವುಗೊಳಿಸಕ್ಕೆ ಇವ್ರಿಗೆ ಆಗಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಮರ್ಯಾದೆ ಇಲ್ಲ ಅಂದ್ರೆ ಕೂತಿರೋ ಕುರ್ಚಿಗೆ ಮರ್ಯಾದೆ ಇದೆ. ಆ ಮರ್ಯಾದೆ ಬೇಕಾದ್ರೆ ಅವ್ರು ಕಾಪಾಡಬೇಕು. ಅದನ್ನೂ ಮಾಡಲ್ಲ. ಒಂದು ಸಾರ್ವಜನಿಕರಿಗೆ ಏನ್ ತೊಂದರೆ ಇದೆ ಆ ತೊಂದರೆಯನ್ನು ಪರಿಹರಿಸದೆ ಇವರು ಏನೇ ಬಂದ್ರು ಇವ್ರಿಗೆ ಅಲ್ಲಲ್ಲೇ ಡೀಲ್, ಇವ್ರು ಅಲ್ಲಲ್ಲಿಗೆ ಶಾಮೀಲಾಗೋದು. ಒಂದು ಅಡ್ಡ ರಸ್ತೆ ಏನಿದೆ, ಈಗ ಇದೇ ಮಟನ್ ಮಾರ್ಕೆಟ್ ಇಂದ ಚೌಕಿಗೆ ಬರಬೇಕು ಅಂತ ಹೇಳಿದ್ರೆ 10 ನಿಮಿಷದ ಹೋಗುವ ಇದು ಟೈಮ್. ಆದ್ರೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಅರ್ಧ ಗಂಟೆ ಬೇಕು. ಎಷ್ಟು ಅಡ್ಡ ರಸ್ತೆಗಳಿದೆ, ಅದನ್ನ ಎಲ್ಲ ಇವರು ಯಾರ್ಯಾರಿಗೆ ಬೇಕು ಅವ್ರ ಜೊತೆ ಶಾಮೀಲಾಗ್ತಾರೆ, ಅವ್ರ ಜೊತೆ ಅವ್ರು ಬೇಕಾಗಿರೋದು ಮಾಡಿಕೊಡ್ತಾರೆ. ಸಾರ್ವಜನಿಕರು ಏನೋ ಬಂದು ಕಂಪ್ಲೇಂಟ್ ಕೊಟ್ರೆ ಅವನಿಗೆ ಅಹಂಕಾರ, ಅವನಿಗೆ ದುರಹಂಕಾರ. ಅದು ಯಾರು ಕಂಪ್ಲೇಂಟ್ ಬೇರೆ ಯಾರು ಬಂದಿದೆ ಕಂಪ್ಲೇಂಟ್ಸ್ ಅಲ್ಲ, ಅವ್ರ ಜೊತೆ ಇವರಿಗೆ ಡೀಲ್ ಇದೇ. ಇಲ್ಲಿ ಮಾಡ್ತಾ ಇರೋ ಈ ಭ್ರಷ್ಟ ಅಧಿಕಾರಿ, ಇದೇ ಭ್ರಷ್ಟ ಅಧಿಕಾರಿ ಅಂತ ಇದಕ್ಕೆ ನಾವು ಹೇಳ್ತಾ ಇರೋದು. ಅವ್ರಿಗೆ ಬೇಕಾದ ಸಾರ್ವಜನಿಕ. ಕೃಷ್ಣ ವಿಲಾಸ್ ಸೃಜನ್ ಮಾತನಾಡಿ, ವಿರಾಜಪೇಟೆ ಮುಖ್ಯ ರಸ್ತೆಯಲ್ಲಿ ವಾಹನಗಳ ದಟ್ಟಣೆ ಜಾಸ್ತಿಯಾಗಿದೆ. ಇದಕ್ಕೆ ಕಾರಣ ಸುಮಾರು 20ಕ್ಕೂ ಹೆಚ್ಚು ಸರ್ಕಾರದ ಅಡ್ಡ ರಸ್ತೆಗಳು ಉಳ್ಳವರ ಪಾಲಾಗಿದೆ ಎಂದರು. ನಗರದ ಪ್ರತಿಯೊಬ್ಬರಿಗೂ ತಿಳಿದಿದೆ, ಇಲ್ಲಿ ಯಾವುದೇ ನ್ಯಾಯಸಮ್ಮತವಾಗಿ ಯಾವುದೇ ಕೆಲಸ ಕಾರ್ಯ ನಡೀತಿಲ್ಲ. ಇಲ್ಲಿ ಏನಿದ್ರು ಯಾರು ಹೇಳ್ತಾರಲ್ಲ ಡೀಲ್ ಅಪ್ಪ ಡೀಲ್ ಅಂತಲ್ಲ, ಪ್ರತಿ ಒಂದು ಸ್ಟೆಪ್ಪಿಗೂ ಒಂದು ಹೆಜ್ಜೆಗೂ ಇಲ್ಲಿ ಡೀಲೇ. ಈಗ ನಾನು ಹೇಳೋದು, ಇಷ್ಟೊಂದು ಕಟ್ಟಡಗಳನ್ನು ಹೊಡೆದಾಕಿದ್ದಾರೆ. ಇವರೊಂದು ರಸ್ತೆ ಆಗಲಿಗಳ ಹೆಸರಿನಲ್ಲಿ ಬಸ್ ಸೆಂಟರ್ಗಳನ್ನು ಹೊಡೆದಾಕಿದ್ದಾರೆ. ಕಟ್ಟಡಗಳನ್ನು, ಇದರ ಮರಮುಟ್ಟುಗಳು, ಇದರ ಕಲ್ಲುಗಳು, ಇದರ ಕಬ್ಬಿಣಗಳು ಎಲ್ಲಿಗೆ ಹೋದವು, ಯಾರ ಇಲ್ಲಿಗೆ ಹೋದ್ರು ನಾವು ಫಸ್ಟ್ ಅದ್ರ ಬಗ್ಗೆ ಮಾಹಿತಿ ನೀಡಬೇಕು. ಯಾಕಂದರೆ ಅದರಲ್ಲಿ ಇದ್ದಂತಹ ಈ ಹಳೆ ಸಾಮಗ್ರಿಗಳು ಎಲ್ಲಿ ಓದಬೇಕನ್ನೋ ಲೆಕ್ಕ ಬೇಕಲ್ವಾ. ಅದೇ ರೀತಿ ಎಷ್ಟು ಖರ್ಚಾಗಿದೆ ಮಾಹಿತಿ ಬೇಕಲ್ಲ. ಇದೆಲ್ಲ ಹೊಡೆದಾಕ್ತಾರೆ. ಅವ್ರು ಬೇಕಾದಂಥ ಮಾಜಿ ಸದಸ್ಯರುಗಳು ತಗೊಂಡೋಗಿ ಅವರು ಮಾರಾಟ ಮಾಡಿ ಅವರ ಖಾತೆಗೆ ತುಂಬಿಸ್ಕೊಳ್ತಾರೆ. ಮೊದಲು ಇವರು 7 ವರ್ಷದ ಹಿಂದುಗಡೆ ಇವರು ಅಧಿಕಾರಕ್ಕೆ ಇಲ್ಲಿ ಬರೋದಕ್ಕಿಂತ ಮುಂಚೆ ಇವರಿಗೆ ಎಷ್ಟು ಇನ್ಕಮ್ ಇತ್ತು, ಎಷ್ಟು ಆದಾಯ ಇತ್ತು, ಈಗ ಅವರು ಎಷ್ಟು ಆದಾಯದಲ್ಲಿ ಎಷ್ಟು ಆದಾಯ ಮಿತಿಯನ್ನು ಹೊಂದಿದ್ದಾರೆ ಎಂಬ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಒಡ್ಡುಗೊಟ್ಟು ಹೋಗಿದ್ದಂಥ ಒಂದು ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತ ಹೇಳಿ ಎರಡೂ ಕ್ಷೇತ್ರದಲ್ಲಿ ಆಡಳಿತ ಸರ್ಕಾರ ಆಗಿರ್ತಕ್ಕಂಥ ಈಗಿನ ಕಾಂಗ್ರೆಸ್ ಸರ್ಕಾರವನ್ನು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ವ್ಯಾಪಕ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಂಥ ಬಿಜೆಪಿಯನ್ನು ತೊಲಗಿಸ್ಲಿಕ್ಕೋಸ್ಕರ
ಸುಮಾರು ಕರ್ನಾಟಕದಲ್ಲಿ 3,000 ಪ್ರಗತಿಪರ ಸಂಘಟನೆಗಳು ಹೋರಾಟವನ್ನ ಕಟ್ಟಿ ನಾವು ಅಧಿಕಾರಕ್ಕೆ ತಂದದ್ದು ಒಂದು ಜಾತ್ಯತೀತ ಮನೋಭಾವತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನ. ಆದ್ರೆ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಇವರ ನೈಜ ಮುಖ ನಮಗೆ ಸತ್ಯ ದರ್ಶನ ಆಗಿದೆ. ಇವರು ಯಾವ ರೀತಿ ಹಣವನ್ನ ಲೂಟಿ ಮಾಡಬೇಕು, ಕೊಳ್ಳೆ ಹೊಡಿಬೇಕು, ಮರ ಕದಿಬೇಕು, ಮರಳು ಮಾಫಿಯಾ, ಮಣ್ಣು ಮಾಫಿಯಾ ಕೊಡಗು ಜಿಲ್ಲೆಯಲ್ಲಿ ವ್ಯಾಪಕವಾಗಿ ನಡೀತಿರ್ತಕ್ಕಂಥದ್ದು ಮತ್ತು RTI ಕಾರ್ಯಕರ್ತರಿಗೆ, ಸಾಮಾಜಿಕ ಕಾರ್ಯಕರ್ತರುಗಳಿಗೆ ಪೊಲೀಸ್ ಮುಖಾಂತರ ಒತ್ತಡವನ್ನ ಹೇರೋದು, ಈ ಒಂದು ಕೆಲಸಗಳಲ್ಲಿ ಇಲ್ಲಿಯ ಅಧಿಕಾರಿಗಳು, ಸಂವಿಧಾನಬದ್ಧವಾಗಿ ಆಯ್ಕೆ ಬಂದಿರತಕ್ಕಂಥ ಅಧಿಕಾರಿಗಳು ಇಲ್ಲಿ ಮಾಡಬೇಕಾದ ಕೆಲಸವನ್ನ ಬಿಟ್ಟು ದೇಶದ ಅಭಿವೃದ್ಧಿಗಾಗಿ, ನಾಡಿನ ಅಭಿವೃದ್ಧಿಗಾಗಿ ಶ್ರಮಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡೋದು ಬಿಟ್ಟು ಲಂಚಕೋರ, ಲೂಟಿಕೋರರಿಗೆ ಬೆಂಬಲವಾಗಿ ನಿಂತು ಜನರ ತೆರಿಗೆ ಹಣವನ್ನು ಪೋಲು ಮಾಡ್ತಾ ಇರತಕ್ಕಂಥ ಸರ್ಕಾರಿ ಅಧಿಕಾರಿಗಳಿಗೆ ಮೊದಲು ಫಸ್ಟ್ ಈ ದೇಶದಿಂದ ಗೊತ್ತು ಓಡಿಸಬೇಕಾದಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರ್ತದೆ. ಪುರಸಭೆ ಮುಖ್ಯ ಅಧಿಕಾರಿ ನಾಚಪ್ಪ ಅವರು ಮನವಿ ಸ್ವೀಕರಿಸಿ ಮಾತನಾಡಿ, ತಮ್ಮ ಮನವಿಯನ್ನು ಮೇಲಾಧಿಕಾರಿಗಳಿಗೆ ಕಳುಹಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದೆಂದರು. ಬಾಳೇಟಿರ ಕಾಳಪ್ಪ ಮಾತನಾಡಿ, ಸರ್ಕಾರದ ಅನೇಕ ಕಟ್ಟಡಗಳು ಪಟ್ಟಣ ಪಂಚಾಯಿತಿ ಸದಸ್ಯರ ವಶದಲ್ಲಿದ್ದು ಅದನ್ನು ಸೂಕ್ತ ವ್ಯಕ್ತಿಗಳಿಗೆ ನೀಡುವಂತೆ ತಿಳಿಸಿದರು. ತಾವು ಆರ್ಮಿಯಲ್ಲಿದ್ದು ಬಂದವರು ದೇಶ ಸೇವೆ ಮಾಡ್ತಾರೆ. ಖಂಡಿತವಾಗಿ ತಾವು ದೇಶ ಸೇವೆ ಮಾಡಿದಂತೆ ತಾವು ಪ್ರಾಮಾಣಿಕರು ಅನ್ನೋದಕ್ಕೆ ನಾವು ಯಾವುದೇ ರೀತಿಯ ಕಪ್ಪು ಚುಕ್ಕಿಯನ್ನು ನಿಮ್ಮಲ್ಲಿ ಕೊಡಲಿಕ್ಕೆ ನಾವು ತಯಾರಿ. ಆದರೆ ತಾವು ಏನಾಗಿದ್ದೀರಿ ಅಂದರೆ, ತಾವು ಇಲ್ಲಿ ಅಂತಲ್ಲ, ತಾವು ರಿಟೈರ್ಡ್ ಆದ ಬಂದಮೇಲೆ ತಾವು ಒಂದು ಗುಂಡಿ ಅಂತ ಹೇಳ್ತೀವಿ. ಏಕೆಂದರೆ ಭ್ರಷ್ಟ ವ್ಯವಸ್ಥೆ ಇದೆ ಇಲ್ಲಿ. ಅಂಥ ವ್ಯವಸ್ಥೆ ಅಡಿಯಲ್ಲಿ ತಾವೊಂದು ಅಧಿಕಾರಿಯಾಗಿ ಬಂದಿದೆ. ತಮ್ಮಲ್ಲಿ ಪ್ರಾಮಾಣಿಕತೆ ಇರ್ಬೋದು, ಸತ್ಯಸಂಧತೆ ಇದೆ. ನಮಗೆ ಮುಂದೆ ಯಾವುದೋ ವಿಚಾರಕ್ಕೆ ಬಂದಾಗ ನಮಗೆ ಗೊತ್ತಾಯ್ತ ವಿಚಾರ ಬಂದಾಗ ನಮಗೆ ಬಂದು ಹೇಳೋದು ಸರ್ ಹೀಗಿತ್ತು, ಅಧಿಕಾರಿ ಅದನ್ನು ನೇರವಾಗಿ ರಿಜೆಕ್ಟ್ ಮಾಡಿದ್ರು ಅಂತ ಹೇಳ್ಬೋದು. ಖಂಡಿತವಾಗಿ ನಿಮ್ಮ ಮೇಲೆ ನಮಗೆ ಯಾವುದೇ ರೀತಿ ವಿರೋಧ ಇಲ್ಲ ಸರ್. ನಾವು RTI ಅಪ್ಲಿಕೇಶನ್ ಹಾಕ್ತೀವಿ. ಅದು ಏನು ಅಂತ ಹೇಳಿದ್ರೆ ಜನರ ವಿಷಯಗಳನ್ನ ಮಾತ್ರ ನಾವು ಕೇಳ್ತಾ ಇದ್ದೀವಿ. ನಾವು ತಮ್ಮ ವೈಯಕ್ತಿಕ ವಿಚಾರ ಕೇಳಲಿಕ್ಕೆ ನಾವು ತಯಾರಿಲ್ಲ. ಯಾಕೆಂದ್ರೆ ಅದೆಲ್ಲ ನಾವು ವಿಚಾರ ನಮಗೆ ಸಂಬಂಧಪಟ್ಟಾಗ ತಾವು ಅಧಿಕಾರಿ ಆಗಿದ್ದಾಗ ತಮ್ಮ ಅಧಿಕಾರ ಅವಧಿಯಲ್ಲಿ ವಿರಾಜಪೇಟೆ ನಗರದಲ್ಲಿ ಇಷ್ಟು ಬೇಡಿಕೆಗಳನ್ನು ಈ ವಿರಾಜಪೇಟೆ ನಗರನ ತಾವು ಒಂದು ಒಳ್ಳೆಯ ನಗರವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ತಾವು ವಹಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ತಮ್ಮ ಹೆಸರು ಖಂಡಿತವಾಗಿ ತಮ್ಮ ಹೆಸರು ಅಂತ ನಾಚಪ್ಪನವರು ಇದ್ದಾಗ ಇಲ್ಲಿ ಒಳ್ಳೆ ಕೆಲಸ ಮಾಡಿ ಸರ್. ಈಗ ಶ್ರೀಧರ್ ಅಂತೇಳಿ ಇಲ್ಲಿ ಆಫೀಸರ್ ಇದ್ರು 2019 ನಾವು ದೊಡ್ಡ ಮಟ್ಟ ಇವತ್ತೆಲ್ಲ ಅವತ್ತು ಸುಮಾರು 700-800 ಜನ ಸೇರಿದ್ರು. ಆ ನಂತರ ಅವರು ಇಲ್ಲಿ ಟ್ರಾನ್ಸ್ಫರ್ ಆಗಿ, ಯಾಕೆ ನಾವು ಜನರನ್ನು ವಿರೋಧ ಮಾಡಿಕೊಂಡ್ರು. ಏನೂ ಇಲ್ಲ, ನಾವು ಮುಖ್ಯ ಅದು ರಸ್ತೆ ವಿಚಾರ ಬಂತು ಸರ್. ಆ ರಸ್ತೆ ವಿಚಾರ ಬಂದಾಗ ನಾವು ಏನಾದ್ರು ಪರಿಹಾರ ಕೊಟ್ಟು ನೋಡಿ. ಏಕೆ ಸರ್, ತುಂಬ ಬಡವರಿದ್ದಾರೆ. 2 ಸೆಂಟ್ 1 ಸೆಂಟ್ 1.5 ಸೆಂಟಲ್ಲಿ ಮನೆ ಕಟ್ಟಿದವರು ವಿಲಾಸನಗರದಲ್ಲಿ ಇದ್ದಾರೆ. ಇದೊಂದು ವಿಚಾರದ ಉದಾಹರಣೆ ಹೇಳ್ತಾ ಇರೋದು. ಅಂತ ಮನೆ ಹೊಡೆದ್ರೆ ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕಲ್ಲ ಸರ್ಗೆ. ನೀವು ಸೂಕ್ತ ಕಟ್ಟೆ ತಗೊಳ್ಳಿ ಸರ್. ಸೂಕ್ತ ಕೆಳಗಡೆ ನೋಡಿ ಎಲ್ಲ ಪರಿಷ್ಠಿತ ಜಾತಿ ಸೇರೋದಿದೆ. ನೀವು ಏನು ಮಾಡ್ತೀರಾ ಅವರಿಗೆ? ಆ ಕಡೆ ಒಂದು ಕೆರೆ ಇದೆ, ಈ ಕಡೆ ಮಧ್ಯೆ ರಸ್ತೆನ ಅಗಲ ಮಾಡೋದಕ್ಕೆ ಸರ್. ಮತ್ತೆ ಇನ್ನೊಂದು ಹೇಳ್ತಾರೆ, ಸ್ಪಷ್ಟವಾಗಿ ಒಂದು ವಿಚಾರ ಹೇಳ್ತಾ ಇದ್ದಾರೆ ಸರ್. ಈ ನಮ್ಮ ಸಮಿತಿಯವರು ವಿರಾಜಪೇಟೆ ನಗರದ ಅಭಿವೃದ್ಧಿಗೆ ಯಾರು ವಿರೋಧಿ ಇಲ್ಲ, ಅದನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾವು ವಿರೋಧಿಗಳು ಅಂತ ಹೇಳಿದ್ರೆ ಈ ಹಿಂದೆ BJP ಇದ್ದಾಗ ತುಂಬಾ ಮಟ್ಟದಲ್ಲಿ ನಮಗೆ ವಿರೋಧ ಈ ರೀತಿಯಲ್ಲಿ ಅಪಪ್ರಚಾರ ಮಾಡಿದ್ರು. ಈಗ ಕಾಂಗ್ರೆಸ್ ನಾಯಕರು ನಮ್ಮ ವಿರುದ್ಧ ಅಪಪ್ರಚಾರ ಮಾಡ್ತಾರೆ. ಅಪಪ್ರಚಾರಕ್ಕೆ ಹೋರಾಟಗಾರರು ಬಗ್ಗೋದಿಲ್ಲ. ಕಾರಣ ಈ ದೇಶದಲ್ಲಿ ಇದ್ದಿದೆ ಭಗತ್ ಸಿಂಗ್ ಒಬ್ಬರೇ, ಮಹಾತ್ಮ ಗಾಂಧಿ ಒಬ್ಬರೇ, ಸುಭಾಷ್ ಚಂದ್ರ ಬೋಸ್. ಯಾಕಂದ್ರೆ ಅವರು ಅವತ್ತು ಇದ್ದಿದ್ದಕ್ಕೆ ಈ ದೇಶ ಕಟ್ಟಿದ್ರು. ಇವತ್ತು ನಾವು ಹೇಳ್ತಾ ಇದ್ದೀವಿ ವಿರಾಜಪೇಟೆ ಒಳಗೆ ನೀವು ಎಷ್ಟೇ ಅಪಪ್ರಚಾರ ಮಾಡಿ ನಮ್ಮ ಮೇಲೆ, ಎಷ್ಟೇ ನಮ್ಮ ಅಕ್ಕಂಬರಿಗೆ ಬೈರಿ, ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ನಾವು ವಿರಾಜಪೇಟೆ ನಗರದ ವಿಚಾರ ಮಾತ್ರ ಮಾತಾಡ್ತಾ ಇದ್ದೀವಿ ಸರ್. ಕುಡಿಯುವ ನೀರಿನ ವಿಚಾರದಲ್ಲಿ ಸ್ವಲ್ಪ ನೀವು ಆಸಕ್ತಿ ವಹಿಸಬೇಕು. ಮತ್ತೆ ನಿಮ್ಮ ಕಸ ವಿಚಾರದಲ್ಲಿ ಸ್ವಲ್ಪ ಅವರಿಗೆ ಅಂತ ತಾವು ಟ್ರ್ಯಾಕ್ ಹೋಗೋ ಸ್ಪೀಡ್ ನೋಡಿದ್ರೆ ಕಸ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಪಾಪ ಮಕ್ಕಳು ಇರುವಂತ ಹೆಣ್ಮಕ್ಳು ಬಂದು ಕೊಡುವಾಗ ಅವರು ಬೈಕೊಂಡು ಹೋಗ್ತಾರೆ ಸರ್. ಖಂಡಿತವಾಗಿ ಅವ್ರಿಗೆ ಹೇಳ್ಬೇಕು ನೀವು ಅವರಿಗೆ. ಯಾಕಂದ್ರೆ ಅವರು ನಮಗೆ ಅವರಿಗೆ ಅವರ ಯೂನಿಯನ್ ಲೀಡರ್ಗಳು ನಾವೇನೆ, ಅವರ ಯೂನಿಯನ್ ಒಳಗೆ ನಾವೆಲ್ಲ ಒಂದಲ್ಲ ಒಂದು ರೀತಿ ನಾವೇ ಇರೋದು. ಅವ್ರಿಗೊಂದು ಅಡ್ವೈಸ್ ಮಾಡಬೇಕು. ತಾವು ಸ್ವಲ್ಪ ಜನರ ಸಭ್ಯತೆಯಿಂದ ವರ್ತಿಸಿ ಅನ್ನೋದನ್ನು ನೀವು ಹೇಳ್ಬೇಕಾಗುತ್ತೆ. ನಂತರ ಸರ್ ತಮ್ಮ ಬಂದಾಗ ಈಗ ರಸ್ತೆ ವಿಚಾರ ಬಂತು, ತಮ್ಮನ್ನ ಕೆಲವರು ಬಲಿಪುಸ್ಟ್ ಮಾಡ್ತಾ ಇದ್ದಾರೆ. ಖಂಡಿತ ಅದಕ್ಕೆ ತಾವು ಬಲಿ ಆಗ್ಬಾರ್ದು. ಕಾರಣ ಸರ್, ಯಾಕೆಂದ್ರೆ ತಾವು ಅಧಿಕಾರಿ ಇದ್ದೀರಿ ಇಲ್ಲಿ, ತಮ್ಮ ಅಧಿಕಾರಕ್ಕೆ ನಾವು ಗೌರವ ಕೊಡ್ತೇವೆ. ಯಾಕೆಂದ್ರೆ ತಾವು ಇದಕ್ಕೆ ವಿರಾಜಪೇಟೆ ನಗರ ಉಳಿಯುತ್ತೆ. ಇವತ್ತು ನೀವು ಜನಪರ ಕೆಲಸ ಮಾಡಿದ್ರೆ ಖಂಡಿತ ನಾವು ನಿಮ್ಮನ್ನ ಇಡೀ ವಿರಾಜಪೇಟೆ ನಗರಲ್ಲಿ ಎತ್ತಿ ಪ್ರದರ್ಶನ ಮಾಡ್ಕೊಂಡು ಹೋಗ್ತೀವಿ. ಹೂಮಾಲೆ ಹಾಕಿ ಎತ್ತಿ ಪ್ರದರ್ಶನ ಮಾಡ್ಕೊಂಡು ಹೋಗ್ತೀವಿ. ಒಂದು ಟೂರ್ ನಿಮ್ಮಿಂದ ಆಗದಿದ್ರು ನಿಮ್ಮ ಸ್ಟಾಫ್ ಒಂದು ಟೂರ್ ವ್ಯತ್ಯಾಸ ಬಂದಾಗ ಹೆಸರು ಯಾರಿಗೆ ಬರ್ತೇವೆ ಹೇಳಿ? ಕುಟುಂಬದ ಯಜಮಾನಿಗೆ ಹೆಸರು ಹಾಳಾಗೋದು ಇದೆಲ್ಲ ಇದೆ. ಅದಕ್ಕೆ ನಾವು ಖಂಡಿತವಾಗಿ ಇವತ್ತನ್ನ ಯಾರೇನು ಮೇಲೆ ಒತ್ತಡ ಹಾಕಿದ್ರು, ಎಷ್ಟೇ ರಾಜ್ಯಕ್ಕೆ ವ್ಯಕ್ತಿ ಒತ್ತಡ ಹಾಕಿದ್ರು, ವಿರಾಜಪೇಟೆ ನಗರ ಜನರ ಹಿತಾಸಕ್ತಿಯನ್ನು ತಾವು ಗಮನದಲ್ಲಿಟ್ಟುಕೊಂಡು ನಾವು ಕೆಲಸ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ನಮ್ಮ ಮುಖ್ಯ ಈ ಮನವಿಗಳಲ್ಲಿ ಸುಮಾರು ವಿಚಾರಗಳಿದೆ ಸರ್. ಈ ಮನವಿಗಳಲ್ಲಿ ವಿರಾಜಪೇಟೆ ನಗರದ ಸಮಗ್ರ ಅಭಿವೃದ್ಧಿಯ ಒಂದು ಮುನ್ನೋಟ ಇದೆ. ಇದನ್ನು ಖಂಡಿತವಾಗಿ ಜಾರಿ ಮಾಡಿದ್ರೆ ಖಂಡಿತವಾಗಿ ನಾವು ವಿರಾಜಪೇಟೆ ನಗರದಲ್ಲಿ ನಿಮ್ಮನ್ನ ಎತ್ತಿ ನಡೀತೀವಿ ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ.
ಸಮಿತಿ ಮತ್ತು ಸಾರ್ವಜನಿಕರ ಕಾರ್ಯಕರ್ತರ ಒಕ್ಕೂಟ ಸಂಯುಕ್ತ ಹೋರಾಟ ಸಮಿತಿ ವತಿಯಿಂದ ಈ ದಿನ ಏನು ಅವರು ಅಪೊತ್ತಾಯದ ಮಂಡನೆಯನ್ನು ಸಲ್ಲಿಸಿದ್ದಾರೆ. ಇದು ಈಗಾಗಲೇ ಕೆಲವು ದಿನಗಳ ಹಿಂದೆಯೇ ನಮಗೆ ಸಲ್ಲಿಸಿದ್ರು. ಅದನ್ನು ನಾವು ಏನು ನಮ್ಮ ಮೇಲಾಧಿಕಾರಿಗಳಿದ್ದಾರೆ ಅವರಿಗೆ ಈಗಾಗಲೇ ಸಲ್ಲಿಸಿದ್ದೀವಿ. ಮತ್ತೊಮ್ಮೆ ಈಗ ನಿಮ್ಮ ಏನು ಮನವಿ ಇದೆ ಮತ್ತೊಮ್ಮೆ ಸಹ ನಾವು ಸಲ್ಲಿಸಲಾಗುವುದು. ಈ ಕಾನೂನು ಪ್ರಕಾರ ರೀತಿಯ ಯಾವ ರೀತಿ ಮಾಡಬೇಕು ಅದನ್ನು ನಾವು ಯಾವ ರೀತಿ ನಮಗೆ ಆದೇಶ ಬರುತ್ತೆ ಆ ರೀತಿ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಸರ್. ಇನ್ನೊಂದು ಪುರಸಭೆ ವ್ಯಾಪ್ತಿಯಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಏನು ಕ್ರಮ ಕೊಳ್ಳಬೇಕು ಅದು ನಾನು ಮಾಡ್ತೀವಿ ಸರ್. ಇನ್ನೊಂದು ವಿಚಾರ ಸರ್ ನಿಮ್ಮ ಹತ್ರ ಸರ್, ಈಗ ನಮ್ಮ ಶಾಸಕರು ಭಾಳಷ್ಟು ಅನುದಾನ ತರ್ತಾ ಇದ್ದಾರೆ. ಅದರಲ್ಲಿ ಬಂದ ಹಣವನ್ನು ಸಂಪೂರ್ಣ 100 ರೂಪಾಯಿ ತಂದರೆ ಆ 100 ರೂಪಾಯಿಯನ್ನು ನೀವು ಆ ಕೆಲಸ ಕಾಮಗಾರಿಗಳನ್ನೇ ಯೂಸ್ ಮಾಡಬೇಕು. ಯಾಕೆಂದರೆ ಈಗ ಇಲ್ಲಿ ಚೂರು ಆ ದುಡ್ಡು ಚೂರು ಹೆಚ್ಚು ಕಮ್ಮಿ ಆದರೆ ಹೆಸರು ಯಾರದು ಹಾಳಾಗುತ್ತೆ.